ಹಾಯ್ ನಮಸ್ಕಾರ ಮೈ ಲವ್ಲಿ ವೀವರ್ಸ್. ನಾನಿಲ್ಲಿ ಬಟ್ಲೆ ಗಿಡನ ಮಾಡೋದಕ್ಕೆ ಅಂತ ಹೇಳಿ ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದರದ್ದು ಮುಂಚೆ ಸಿಂಪಲ್ಲಾಗಿ ಒಂದು ಶಾರ್ಟ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಬೆಲ್ಲನ ಮಿಕ್ಸ್ ಮಾಡಿದ್ಮೇಲೆ ಯಾಕೆ ಇದ್ರದ್ದೊಂದು ಪೂರ್ತಿಯಾಗಿ ಒಂದು ಲಾಗ್ನೇ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಾನಿಲ್ಲಿ ಇದ್ರದ್ದು ಪೂರ್ತಿ ಲಾಗ್ನೇ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇವತ್ತು ನಮ್ಮ ಮಾವನ ಮನೇಲಿ ಆಗಳು ಕರು ಹಾಕಿತ್ತು. ಸೊ ಅದರದ್ದೇ ಒಂದು ಹಾಲು ತಂದಿದ್ವಿ. ಆ ಹಾಲಿಗೆ ಇವಾಗ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲನೇ ದಿನ ಕರು ಹಾಕಿದ ಮೊದಲನೇ ದಿನ ಏನು ಬರುತ್ತಲ್ಲ ಹಾಲು, ಆ ಹಾಲಿಂದ ಮಾಡೋದು ಬಟ್ಲಿಗಿಣ್ಣ. ಸೊ ಅದಕ್ಕೋಸ್ಕರ ಅಂತ ಇವಾಗ ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡಾಕತ್ತೀನಿ ನಾನು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಎಷ್ಟು ಬಟ್ಲಿಗಿಣ್ಣ ತಿನ್ಬೇಕಂತ ಅನಿಸ್ತಿತ್ತು. ಬಟ್ ಅವಾಗ ಜಾಸ್ತಿ ಯಾರು ನಮ್ಮ ಮನೇಲೂ ಆಕಳು ಇರ್ತಿದ್ದಿಲ್ಲ, ಎಮ್ಮಿನೂ ಇರ್ತಾ ಇರಲಿಲ್ಲ. ಸೊ ಅವಾಗ ಜಾಸ್ತಿ ತಿನ್ನೋಕ್ಕಾಗ್ತದಿಲ್ಲ. ಯಾವಾಗಾದರೂ ಒಮ್ಮೆ ತಿನ್ಬೇಕಂದ್ರೆ ಅವಾಗ ಮನೇಲಿ ಮಂದಿನೂ ಜಾಸ್ತಿ, ಹಾಗೆ ಹಾಲು ಕಮ್ಮಿ ಇರ್ತಿದ್ದು. ಸೊ ಇವಾಗ ನೋಡಿ ಇಷ್ಟೊಂದು ಹಾಲಿವೆ ತಿನ್ನೋರು ನಾನು, ನಮ್ಮ ತಮ್ಮ, ನಮ್ಮಪ್ಪ ಮೂರೇ ಜನ. ಇವಾಗ ಕರು ಇಲ್ಲಿ ನಮ್ಮ ಅವ್ರ ಮನೇಲಿ ಹಾಕಿತ್ತು. ಸೊ ಅವರು ಹಾಲು ಕೊಟ್ಟಿದ್ರು, ಅದರದ್ದೇ ಒಂದು ಇವತ್ತು ಗಿಣ್ಣ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿದ್ದೀನಿ ನಾನು. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು. ಸ್ವೀಟು ಮೀಡಿಯಮ್ದಾಗ ಬೇಕು ಅಂದರೆ ಮೀಡಿಯಮ್ದಾಗ ಮಿಕ್ಸ್ ಮಾಡ್ಕೋಬೋದು ನಾವು ಬೆಲ್ಲನ ಇದಕ್ಕೆ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ, ಸ್ವಲ್ಪ ನಮ್ಮ ಮನೇಲಿ ನಮ್ಮ ರುಚಿ ಮೀಡಿಯಮಲ್ಲಿ ತಿಂತೀವಿ. ಸೊ ಹಾಗಾಗಿ ಇದ್ರದ್ದು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇದನ್ನು ಬೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಬೆಲ್ಲದಲ್ಲಿ ಹಳ್ಳ ಅದು ಇರ್ತಾವಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಸಾಣಿಸ್ಕೊತಿದ್ದೀನಿ ಹಾಲನ್ನ. ನಮಗೆ ಈ ಗಿಣ್ಣ ತಿನ್ನೋದಕ್ಕೆ ಭಾಳ ಇಷ್ಟ ಆಗುತ್ತದೆ. ಟೇಸ್ಟೂ ತುಂಬಾ ಚೆನ್ನಾಗಿ ಬರುತ್ತದೆ. ಈ ಅಳಸು ಗಿಣ್ಣಕ್ಕಿಂತ ಬಟ್ಲೆ ಗಿಣ್ಣ ತಿನ್ನೋದಕ್ಕೇ ಭಾಳ ಇಷ್ಟ ಆಗುತ್ತೆ ನನಗಂತೂ. ಆದರೆ ಏನು ಮಾಡೋದು, ಬಟ್ಲೆ ಗಿಣ್ಣ ಒಂದೇ ದಿನ ಆಗೋದು. ಆದರೆ ಅಳಸು ಗಿಣ್ಣನೇ 5 ದಿನ ಇರುತ್ತೆ, ಬಟ್ಲೆ ಗಿಣ್ಣ ಒಂದೇ ದಿನ ಸಿಗೋದು. ಮೊದಲನೇ ದಿನದ ಹಾಲಲ್ಲಿ ಮಾತ್ರನೇ ಬಟ್ಲೆ ಗಿಣ್ಣ ಆಗುತ್ತೆ. ಇನ್ನು ಉಳಿದು ಮಿಕ್ಕಿದ 5 ದಿನ ಎಲ್ಲ ಅಳಸು ಗಿಣ್ಣನೇ ಆಗೋದು. ನೋಡಿ ಈ ಥರ ಇದನ್ನು ಹಾಲು ಹಾಕ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಂತ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸ್ಟೀಲ್ ಸ್ಟ್ಯಾಂಡನ್ನು ಇಟ್ಟು, ಅದ್ರ ಮೇಲೆ ಹಾಲು ಹಾಕಿರುವಂಥ ಪಾತ್ರೆನ ಇಟ್ಟು, ಅದ್ರ ಮೇಲೆ ಈ ಥರ ಒಂದು ಕ್ಯಾಪನ್ನು ಮುಚ್ಚಿದ್ರೆ ಅದು ತಾನಾಗಿ ಕುದಿಯುತ್ತೆ. ಆವಾಗ ಇಲ್ಲಿ ನೋಡಿ ಕರು ಎಷ್ಟು ಮುದ್ದಾಗಿದೆ ಅಂತ, ಸೇಮ್ ದಿಟ್ಟು ತಾಯಿನೇ ಥರನೇ ಹುಟ್ಟಿದೆ ಇದು. ಅದ್ರ ಕಲರೇ ಬಂದಿದೆ. ನೋಡೋದಕ್ಕೆ ಎಷ್ಟು ಮುದ್ದಾಗಿತ್ತು ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ರೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಈ ಥರ ಕರುಗಳನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ. ಇವಾಗ ನೋಡ್ತಿರ್ಬೋದು ನೀವು, ಗಿಣ್ಣ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಇದನ್ನು ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ಹಾಗೆ ನೀವು ಇದನ್ನು 2 ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಗಿಣ್ಣನ ಹೇಗೆ ಮಾಡೋದು, ಹಾಗೆ ಹೇಗೆ ತಿನ್ನೋದು, ಎಷ್ಟು ದಿನ ಬರುತ್ತೆ ಅಂಥೇಳಿ. ಸೊ ಗಿಣ್ಣ ತಿನ್ನೋದಕ್ಕೆ ನನಗಂತೂ ತುಂಬಾ ಇಷ್ಟ ಅಂತ ಅನಿಸುತ್ತೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಆದರೆ ಈ ಒಂದು ಸ್ವೀಟನ್ನು ನಾವು ಬೇರೆ ಸ್ವೀಟ್ ಥರ ಯಾವಾಗ ಬೇಕು ಅಂದರೆ ಅವಾಗ ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ನಮಗೆ. ಸೊ ಹಾಗಾಗಿ ನಾನು ಯಾವಾಗ ಹಾಲು ಸಿಗುತ್ತೋ ಆವಾಗ ಇದನ್ನು ಮಾಡಿಕೊಂಡು ನಾನು 2 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಈ ಒಂದು ಸ್ವೀಟನ್ನ ತಿಂತಾ ಇರ್ತೀನಿ. ತಿನ್ನೋದಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗಿಣ್ಣಕ್ಕಿರುವಂಥ ಮಹತ್ವನೇ ಅಂಥದ್ದು. ಏಕೆ ಅಂದರೆ ಹಸು ಕರು ಹಾಕಿದ ಮೊದಲನೇ ದಿನ ಮಾತ್ರನೇ ನಮಗೆ ಈ ಒಂದು ಬಟ್ಲು ಗಿಣ್ಣನ ತಿನ್ನೋಕ್ಕಾಗೋದು. ಹಸು 5 ದಿನ ಗಿಂಪದ ಹಾಲು ಕೊಟ್ಟರೂ ಕೂಡ ಅದರಲ್ಲಿ ನಾವು ಬಟ್ಲು ಗಿಣ್ಣ ಮಾಡೋಕ್ಕಾಗೋದು ಒಂದೇ ದಿನ. ಸೊ ಹಾಗಾಗಿ ಈ ಗಿಣ್ಣಕ್ಕಿರುವಂಥ ಮಹತ್ವನೇ ಅಂಥದ್ದು. ತಿನ್ನೋದಕ್ಕಂತೂ ತುಂಬಾ ಸೂಪರಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಪಂಜ್ ಥರ ತುಂಬಾ ಸ್ಮೂತಾಗಿ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗಿಣ್ಣ ಅಂತೂ. ನನಗಂತೂ ತುಂಬಾ ಇಷ್ಟ. ಒಂದು ಗುಲಾಬಿ ಹೂವಿನ ಗಿಡನ ಹಚ್ಚಿದ್ದೆ ನಾನು. ಅದು ಚೆನ್ನಾಗಿ ಬೆಳೀತಾ ಇದೆ ಅನ್ನೋಷ್ಟರಲ್ಲಿ ಯಾಕೋ ಸ್ವಲ್ಪ ಬಾಡ್ದಂಗೆ ಆಯಿತು. ಇದರಲ್ಲಿ ಹಚ್ಚಿದ್ದೆ ನಾನು ಬಕೆಟಲ್ಲಿ. ಸೊ ಅದು ಯಾಕೋ ಒಣಗ್ತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ತಂದು ಈ ಕಡೆ ಬೇರೆ ಕಡೆ ಹಚ್ಬೇಕಂತ ಹೇಳಿ ಇಲ್ಲಿ ಹಚ್ತಾ ಇದ್ದೀನಿ. ಅದು ಮಣ್ಣಲ್ಲಿ ಬಿಗಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು, ಯಾಕೆಂದರೆ ತುಂಬ ದಿನ ಆಗಿತ್ತಲ್ಲ ಅದರಲ್ಲಿ ಹಚ್ಬಿಟ್ಟು. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಗಿಯಾಗಿತ್ತು. ಆದರೂ ಕೂಡ ಹೇಗೋ ಮಾಡಿ ಅದನ್ನು ಹೊರಗೆ ತೆಗೆದು ಇಲ್ಲಿ ಹಚ್ಚಿದ್ವಿ ನಾವು ಅದನ್ನು. ಇದನ್ನ ಹಾಕಿ ಹಾಕ ಬಿಡು ಮಗನ ಹಾಕು ಗೊಬ್ಬರ ಹಾಕೈತಿ
ಈ ದಿನ ಸಿಹಿಯಾಗದಿತ್ತು ಈಗ ಇದು ಮಾಡೋದು ಒಣಗಾಕತ್ತೆ ಅದಕ್ಕೆ ಇಲ್ಲಿ ಹಚ್ಚಿ ನೋಡೋಣ ಈಗ ಇಲ್ಲಿ ಹಂಗೆ ಮಾಡ್ತೀವಿ ಬೇರೆ ಅದಾವ ಅದೆಲ್ಲ ಹಚ್ಚಿದೆ ಮಣ್ಣಿನ ಹಾಕಿದ್ರೆ ಇದು ಮಣ್ಣಲ್ಲಿ ಸಣ್ಣ ಮಾಡೋದು ಅದಕ್ಕೆ ಇದು ಗಟ್ಟಿಗೆ ಹಂಗೆ ಕುಡಿದು ಇದು ಹಾಕಿ ನೋಡು ಕೈಲಿ ಜಾಮ ಗೊತ್ತಾಗುತ್ತೆ ಇದಕ್ಕೆ ಬಿಳಿದು ಕೆಂಪು ಮಿಕ್ಸಾಗಿತ್ತು ಈ ಕೆಂಪನ್ನು ತಂದು ಮಳಿ ಹುಳ ಅಲ್ಲ ಅದು ಎರಿ ಹುಳ ಅದು ಗೊಬ್ಬರದ್ದು ಮಳಿ ಹುಳ ಅದು ಅದನ್ನ ಹಾಕಬೇಕು ಎರಿ ಹುಳ ಇತ್ತಂದ್ರೆ ಅದ್ರಾಗ ಹಾಕೋದು ಗೊಬ್ಬರ ಮಾಡ್ತಿದ್ದೆ ಹಾಕಜ್ಜ ತಂದು ದೂರ ಆಯ್ತು ಬಾ ಒಳಗೆ ಹಾಕು ಈ ಕೆಂಪು ಮಣ್ಣನ್ನು ತಗೊಂಡು ಒಟ್ಟು ಗಿಡ ಹತ್ತಂಗೆ ಹಚ್ರಿ ಅಜ್ಜೆ ಗಿಡ ಹತ್ಬೇಕು ನೋಡು ಚಂದಗೆ ಸಸಿ ದೊಡ್ಡದಾಗಬೇಕದು ಇಲ್ಲಿ ಕದ್ರ ನೀನು ನೋಡಪ್ಪ ನಿನಗೆ ಹಿಡಿಯಕ್ಕ ನೀರು ಚೆನ್ನಾಗಿ ನಾವು ಗಿಡ ಹಚ್ಚಿದೇವ್ರಿ ಗಿಡ ಹಚ್ಚಿದೆ ಎದ್ರ ಹಚ್ಚಿ ನೋಡೋಣ ತೋರ್ಸ್ ಬಾ ಎದ್ರ ಗಿಡ ಹಚ್ಚಿ ಇಬ್ರು ಏನೇನು ಭಾಳ ಹಚ್ಚಿರಿ ಗಿಡಗಳು ಯಾವ್ಯಾವ ಥರ ಹಚ್ಚಿರಿ ಗಿಡಗಳು ನೀವು ಸೇವಂತಿ ಹೂವಿನ ಗಿಡ ಹಚ್ಚೇವಿ ಎಲ್ಲ ಥರ ಹಚ್ಚಾರಿ ಹಡ್ಡವ್ರಿ ನಮ್ಮ ಅಕ್ಕ ನೋಡಿ ದೀಪಾವಳಿಗೆ ಬರ್ತಾವೆ ಏನು ಮಾಡ್ತಾವ ಹೂವು ನೋಡಿಗೆ ಹಾಗೆ ಎಷ್ಟು ಮಲ್ಟಿ ಬಿಟ್ಟ ನನಗೆ ಸಣ್ಣ 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 ಅದಾವಣ ಸಣ್ಣ ಎಲ್ಲ ಬಿಟ್ಟ ಈಗ ಇದು ದೊಡ್ಡದಾಗೈತಿ ಹಾಂ ಈ ಸಲ ದೀಪಾವಳಿಗೆ ಬರ್ತಿರ್ಬೇಕು ಇದು ನಾನೇ ಸಿತ್ತಿ ಇದು ನೀ ಹಚ್ಚಿ ಪಪ್ಪಕಾಯಿ ಗಿಡ ನಾನೇ ಹಚ್ಚಿ ನೋಡ್ರಿ ನೀನೇ ಹಚ್ಚಿ ಅದನ್ನ ನಾನೇ ಹಚ್ಚಿನ್ರಿ ಪಪ್ಪಕಾಯಿ ಗಿಡ ಏಟ್ ಇರ್ತದ ಈಗ ನೀ ಹಚ್ಚಾಗ ಇಟ್ಟಿತ್ರಿ ಇಟ್ಟು ಅಲ್ಲಿ ದ್ರಾಕ್ಷಿ ಒಂದಾಗಿತ್ರಿ ಹಡ್ಕೊಂಬಂದು ಹಚ್ಚೇನ್ರಿ ಪಪ್ಪು ಗಿಡ ಹಚ್ಚಾನತ್ತ ಮತ್ತು ಮಾವಿನ ಗಿಡ ಯಾರು ಹಚ್ಚಾರು ಮಾವಿನ ಗಿಡನೂ ನಾನೇ ಹಚ್ಚೇನ್ರಿ ಅಲ್ಲಿ ಗೊಪ್ಪ ರೆಡಿ ಮಾಡಿದೆ ರೀ ಗೊಬ್ಬ ರೆಡಿ ಮಾಡ್ಯಾನತ್ತ ಗೊಪ್ಪ ಎಲ್ಲಿದ್ ರೆಡಿ ಮಾಡ್ದಿ ಗೊಪ್ಪ ರೆಡಿ ಮಾಡಿಲ್ರಿ ಆ ಗಿಡ ಗೊಪ್ಪ ಮಾವಿನಕಾಯಿ ತಿಂದು ಗೊಪ್ಪ ಅಪ್ಪ ಇಟ್ಬಿಡ್ತಾನೆ ಮತ್ತೆ ಏನಾರ ಒಂದು ಮಾಡ್ತಾನೆ ಮತ್ತೇನಾರ ಮಾತಾಡ್ತಾರೆ ಯಾರು ಕಡೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಬೇಡ್ರಿ ಅವ್ನು ಬೆನ್ ಹತ್ತಿ ಹೊಡಿಬೇಕು ನೋಡು ಅವ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ